ಸಿಲಿಕಾನ್ ಸಿಟಿ ಜನ ಈ ಸುದ್ದಿನ ನೋಡಲೇಬೇಕು. ಹೊಸ ವರ್ಷದ ಪ್ರಾರಂಭದಲ್ಲೇ ಜನರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಬಸ್ ಪ್ರಯಾಣ ದರ ಏರಿಕೆಯ ಬೆನ್ನಲ್ಲೇ ಮತ್ತೊಂದು ಆಘಾತವನ್ನು ಸರ್ಕಾರ ಕೊಡ್ತಾ ಇದೆ. ಹಾಗಾದ್ರೆ ಅದೇನು? ಹೊಸ ವರ್ಷದ ಆರಂಭದಲ್ಲೇ ಬ್ಯಾಕ್ ಟು ಬ್ಯಾಕ್ ಶಾಕ್ಗಳು ಎದುರಾಗ್ತಾ ಇದೆ. ಬಸ್ಸಿನ ದರ ಜಾಸ್ತಿ ಆಯಿತು ಅಂತ ಹೇಳಿ ಎದೆ ಮೇಲೆ ಕೈ ಇಟ್ಕೊಂಡಿದ್ದ ಗಂಡಸರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಬಸ್ಸಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳಿದ್ರೆ 15% ಹೆಚ್ಚಾಗಿದೆ ಟಿಕೆಟ್ ದರ. ಅಯ್ಯೋ ಬಸ್ ಬೇಡ, ಆಟೋದಲ್ಲಿ ಕೂತ್ಕೊಂಡು ಆರಾಮಾಗಿ ಹೋಗೋಣ ಅಂತ ಹೇಳಿದ್ರೆ ಆಟೋ ದರನು ಜಾಸ್ತಿ ಮಾಡಿಬಿಟ್ಟವ್ರೆ. ಇನ್ನೇನು ಮಾಡೋದು? ಹೊಸ ವರ್ಷದ ಸಂಭ್ರಮದಲ್ಲಿದ್ದ ಗಂಡಸರ ಮನಸ್ಸಿಗಿದೊಂಥರ ಆಘಾತ. ಕಾವೇರಿ ನೀರು ಕರೆಂಟ್ ಬಳಿಕ ಆಟೋ ಪ್ರಯಾಣ ದರ ಕೂಡ ಏರಿಕೆ ಮಾಡಿದ್ದಾರೆ. ಬೆಂಗಳೂರು ಡಿಸಿಗೆ ಕೆಲ ಆಟೋ ಚಾಲಕ ಸಂಘಟನೆಗಳು ಮನವಿ ಮಾಡಿಕೊಂಡಿತ್ತು. ಸದ್ಯ ಆಟೋ ರಿಕ್ಷಾ ಪ್ರಯಾಣ ದರ ಕಿಲೋಮೀಟರ್ಗೆ 30 ಇದೆ. ಈಗ ಮಿನಿಮಮ್ ಚಾರ್ಜ್ 30, ಆದರೆ ಬೆಂಗಳೂರಿನಲ್ಲಿ 60 ರೂಪಾಯಿನೂ ತಗೋತಾರೆ. ಇದೀಗ 40 ರೂಪಾಯಿಗೆ ಏರಿಕೆ ಮಾಡುವಂತೆ ಸಂಘಟನೆಗಳ ಮನವಿ ಇತ್ತು. ಆಟೋ ಸಂಘಟನೆಗಳಲ್ಲೇ ದರ ಏರಿಕೆ ಬಗ್ಗೆ ಒಮ್ಮತವಿಲ್ಲ. ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗುವವರೆಗೂ ದರ ಏರಿಕೆ ಬೇಡ ಎಂದು ಕೂಗು ಕೂಡ ಕೇಳಿ ಬರ್ತಾ ಇದೆ. ಎಲ್ಲ ಸಂಘಟನೆಗಳಿಂದಲೂ ಕೂಡ ಮನವಿಗಳು ಹೋಗಿದೆ. ಆದರೆ ಇಲ್ಲೊಂದು, ನಿನ್ನೆ ರಾತ್ರಿ 11 ಗಂಟೆಗೆ ಮಲಗಿದವರು ಬೆಳಿಗ್ಗೆ ಸುಪ್ರಭಾತದಲ್ಲಿ ಎದ್ದು ಕೆಲಸಕ್ಕೆ ಹೋಗೋಣ ಅಂಥೇಳಿ ಬಸ್ ಹತ್ತಿದ್ರೆ ಕಂಡಕ್ಟರು 5 ರೂಪಾಯಿ ಜಾಗದಲ್ಲಿ 7 ರೂಪಾಯಿ ಟಿಕೆಟ್ ಕೊಟ್ಟ. ಪ್ರಯಾಣಿಕಗಳಲ್ಲ, ನಿನ್ನೆ ರಾತ್ರಿ 5 ರೂಪಾಯಿ ಟಿಕೆಟ್ ತಗೊಂಡಿದ್ದೀರಿ, ಮತ್ತೀಗ 7 ರೂಪಾಯಿ ತಗೋತಿದ್ದೀರಿ. ನಿನ್ನೆ 11 ಗಂಟೆಗೆ ಅಧಿಕೃತವಾಗಿ ಘೋಷಣೆಯಾಗಿದೆ ಬಸ್ ಟಿಕೆಟ್ ದರ 15% ಹೆಚ್ಚಳ. ಪ್ರಯಾಣಿಕನಿಗೆ ಆಘಾತ. ಇದೊಂದು ಸಿಂಪಲ್ ಉದಾಹರಣೆ ಕೊಟ್ಟಿದ್ದು ನಿಮಗೆ. ಈಗ ಈ ದರ ಏರಿಕೆಯ ಮುಖಾಂತರವಾಗಿ ಸಾರಿಗೆ ನಿಗಮದ ಉದ್ಧಾರಕ್ಕಾಗಿ ಸರ್ಕಾರ ಪ್ರಯತ್ನ ಪಡ್ತಾ ಇದ್ದಿದ್ದೇ ಆದಲ್ಲಿ ಸಾರಿಗೆ ನಿಗಮದ ಅಭಿವೃದ್ಧಿಯಲ್ಲಿ ಬಂತು ಮಣ್ಣಂಗಟ್ಟಿ. ದಿನಕ್ಕೊಂದು ಸಮಸ್ಯೆಗಳು, ತಿಂಗಳಿಗೊಂದು ಎಡವಟ್ಟುಗಳು. ನಿಗಮದ ಅಭಿವೃದ್ಧಿ ಒಂದು ಕಡೆ ಬಿಡಿ, ಸಾರಿಗೆ ವ್ಯವಸ್ಥೆಯಲ್ಲಿ ಡೆವಲಪ್ಮೆಂಟ್ ಅನ್ನುವಂತಹದ್ದು ನೋಡೋಕ್ಕೆ ಸಾಧ್ಯ ಇಲ್ಲ. 8ಕ್ಕೂ ಹೆಚ್ಚು ಕೋಟಿ, ಈಗ 15% ಟಿಕೆಟ್ ದರ ಹೆಚ್ಚಳ ಮಾಡುವುದರ ಮುಖಾಂತರವಾಗಿ ಸರ್ಕಾರದ ಬೊಕ್ಕಸಕ್ಕೆ ಈಗ ಲಾಭ ಎಷ್ಟು ಗೊತ್ತಾ? 8 ಕೋಟಿಗೂ ಅಧಿಕ. ಸಚಿವರುಗಳೇನು ಬಸ್ಸಲ್ಲಿ ಓಡಾಡಲ್ಲ, MLAಗಳು ಬಸ್ಸಲ್ಲಿ ಓಡಾಡಲ್ಲ, ಕಾರ್ಪೊರೇಟರ್ಗಳು ಓಡಾಡ್ತಾರ? ಇಲ್ಲ. ಓಡಾಡೋದು ಯಾರು? MLCಗಳು ಓಡಾಡಲ್ಲ. ರಾಜ್ಯಸಭಾ ಸದಸ್ಯ ಬಸ್ಸಲ್ಲಿ ಓಡಾಡ್ತಾರ? ಇಲ್ಲ. ಇನ್ನು ನಮ್ಮ ಹೆಣ್ಮಕ್ಳಿಗೆ ಫ್ರೀ ಬಸ್ಸು, ಗಂಡಸರು ಬಸ್ ಹತ್ಕೊಂಡು ಹೋಗಬೇಕು. ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುವಂಥ ಕೆಲಸ ಮಾಡಿದೆ ಸರ್ಕಾರ. ಜನಸಾಮಾನ್ಯರ ಜೇಬಿಗೆ ಕತ್ತರಿ ಅದು. ದಿನಕ್ಕೆ 2 ರೂಪಾಯಿ ಅಂದರೆ ತಿಂಗಳಿಗೆ ಎಷ್ಟಾಯ್ತು ರೀ? 60 ರೂಪಾಯಿ. ವರ್ಷಕ್ಕೆ ಎಷ್ಟಾಯಿತು? 2 ರೂಪಾಯಿ ವಿಚಾರ ಅಲ್ಲ. ಆದರೆ ಈ ತರಹದ ವಾಮ ಮಾರ್ಗಗಳು ಸರಿಯಲ್ಲ. ನಿಮ್ಮ ತೇಪೆಗಳನ್ನು ಮುಚ್ಚಿಕೊಳ್ಳೋದಕ್ಕೆ ಜನಸಾಮಾನ್ಯರ ಜೇಬಿ ಕತ್ತರಿ ಹಾಕ್ತೀರಿ ನೀವು. ಇದು ಯಾವ ಅರ್ಥದ ನ್ಯಾಯ ಇದು? ಬಸ್ ಪ್ರಯಾಣ ದರ ಏರಿಕೆ ಬೆನ್ನಲ್ಲೇ ಮತ್ತೆ ಈಗ ಆಘಾತ ಶುರುವಾಗಿದೆ. ಕಾವೇರಿ ನೀರು ಕರೆಂಟ್ ಬಳಿಕ ಆಟೋ ಪ್ರಯಾಣ ದರವೂ ಕೂಡ ಏರಿಕೆಯಾಗಿರುವಂತಹದ್ದು. ಬೆಂಗಳೂರು ಡಿಸಿಗೆ ಕೆಲ ಆಟೋ ಚಾಲಕ ಸಂಘಟನೆಗಳು ಮನವಿ ಮಾಡಿಕೊಂಡಿದೆ. ಸದ್ಯ ಆಟೋ ರಿಕ್ಷಾ ಪ್ರಯಾಣ ದರ ಕಿಲೋಮೀಟರ್ಗೆ 30 ಇದೆ. ಈಗ ಮಿನಿಮಮ್ ಚಾರ್ಜ್ 30 ರೂಪಾಯಿ ಇದೆ. ಆದರೆ ಇದೀಗ 40 ರೂಪಾಯಿಗೆ ಏರಿಕೆ ಮಾಡುವಂತೆ ಸಂಘಟನೆಗಳು ಮನವಿ ಮಾಡ್ಕೊಂಡಿದೆಯಂತೆ. ಇನ್ನು ಆಟೋ ಸಂಘಟನೆಗಳಲ್ಲೇ ದರ ಏರಿಕೆಯ ಬಗ್ಗೆ ಒಮ್ಮತವಿಲ್ಲ. ಅಂದರೆ ಈ ಆಟೋ ಚಾಲಕರದ್ದು ಸಾಕಷ್ಟು ಸಂಘಟನೆಗಳು ಇರ್ತಾವೆ. ಒಬ್ರು ಹೇಳ್ತಾರೆ 30 ರೂಪಾಯಿ ಬದಲು 40 ರೂಪಾಯಿ ಮಾಡಿಸ್ಕೊಳ್ಳೋಣ ಅಂತೇಳಿ. ಸುಮ್ಮನಿರಯ್ಯ, ರ್ಯಾಪಿಡೋ ಇದೆ, ಓಲೋ ಇದೆ, ಕ್ಯಾಬ್ ಇದೆ, ಇವುಗಳ ನಡುವೆ ನಾವು 40 ರೂಪಾಯಿ ಮಾಡ್ಕೊಂಡ್ರೆ ಪ್ಯಾಸೆಂಜರ್ ಬರೋದಿಲ್ಲ. ಹಾಗಾಗಿ ಇದು ನಿಲ್ಲಿಸ್ಬಿಡು, ಈ ಡಿಮ್ಯಾಂಡ್ ಬೇಡ ಎನ್ನುವಂಥ ಭಿನ್ನಾಭಿಪ್ರಾಯಗಳು. ಅಂದರೆ ಒಮ್ಮತಗಳೇ ಇಲ್ಲ. ಅವರವರಲ್ಲಿಯೇ
ಭಿನ್ನಾಭಿಪ್ರಾಯಗಳಿದ್ದಾವೆ. ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗುವವರೆಗೂ ದರ ಏರಿಕೆ ಬೇಡ ಎಂದು ಕೂಗು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಎಲ್ಲ ಸಂಘಟನೆಗಳಿಂದ ಒಂದೇ ಅಭಿಪ್ರಾಯ ಬಂದರೆ ಏರಿಕೆ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ.